ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಹೋಗಿ 4 ದಿನ ಆಯಿತು. ನಿನ್ನೆ ಮಗನ್ನು ಪತ್ನಿಯನ್ನು ಭೇಟಿ ಮಾಡಿದ್ರಂತೆ. ಆಮೇಲೆ ನಿರಾಳವಾಗಿ ಊಟ ಗೀಟ ಮಾಡ್ಕೊಂಡ್ರಂತೆ. ದಟ್ಸ್ ಓಕೆ, ಅವರಿಷ್ಟ. ಮತ್ತೊಂದು ಕಡೆ ಇವತ್ತು ಅವ್ರನ್ನ ಭೇಟಿ ಮಾಡೋಕ್ಕೆ ಪವಿತ್ರ ಗೌಡ ಅವ್ರು ನೋಡೋಕ್ಕೆ ಅವ್ರ ತಾಯಿ ಮತ್ತು ಅವ್ರ ಮಗಳು ಹೋಗಿದ್ರಂತೆ. ಅವರೇನೋ ಅವ್ರು ಕಣ್ಣೀರು ಹಾಕಿದ್ದಾರೆ ಅಂತ ಸುದ್ದಿ, ನಮಗೆ ಗೊತ್ತಿಲ್ಲ. ಇನ್ನು ಜೈಲಲ್ಲಿರುವ ದರ್ಶನ್ ಕಾಳಕ್ಕೆ ಅಭಿಮಾನಿಗಳು ಯಾರೋ ಬಂದ್ರಂತೆ, ಅವಕಾಶವಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಹೋಗಬೇಡಿ ಜೈಲ್ ಹತ್ರ, ನೀವು ಹೋಗ್ಬಿಟ್ರಿ ಅಂದ ತಕ್ಷಣ ಅಲ್ಲಿ ಬಿಟ್ಬಿಡಕ್ಕೆ ಅಲ್ಲಿ ಯಾರು ಕಾಯ್ಕೊಂಡು ಕೂತಿಲ್ಲ, ನಿಮಗೆ ತುತ್ತೂರಿ ಊದ್ಬಿಟ್ಟು ಕರ್ಕೊಂಡು ಹೋಗೋಕೆ ಒಳಕ್ಕೆ ಹೋಗಬೇಕಾಗಿಲ್ಲ. ನಿಮ್ಮ ಅಭಿಮಾನ ಏನಿದ್ರು ಅದನ್ನು ನಿಮ್ಮ ಊರಲ್ಲೇ ಇಟ್ಕೊಂಡು ಇರಿ. ಕೇಸ್ ಏನಾಗುತ್ತೆ ನೋಡಿ ಆಮೇಲೆ ತೀರ್ಮಾನಕ್ಕೆ ಬಂದ್ಕೊಳ್ಳಿ. ಹೊರಗೆ ಬಂದ್ಮೇಲೆ ಮೀಟ್ ದಟ್ಸ್ ಆಲ್. ಅದಕ್ಕೆ ಮೊದಲು ಮಾಡಿದ್ದಾರೆ ಅಂತಾನು ಅಥವಾ ಅವರು ಈ ರೀತಿ ಆರೋಪ ಬರ್ತಿದೆ ಅಂತ ಯಾರನ್ನೋ ಬೆದರಿಸೋ ಕಾರ್ಯಕ್ರಮ ಹಾಕ್ಕೊಳ್ಳೋದು ಇವೆಲ್ಲ ನಡೆಯಲ್ಲ. ಈ ರೀತಿಯ ರೌಡಿಸಮ್ಗೆ ಯಾವನಾದರೂ ಹೇಳಿದ್ರೆ ಅದನ್ನು ಅನುಭವಿಸ್ಬೇಕಾಗತ್ತೆ ಅಲ್ವಾ? ಯಾರೋ ಈಗ ಅಭಿಮಾನಿ ಅಂತ ಹೇಳಿಕೊಟ್ಟು ಭಯ ಅವೆಲ್ಲ ನಡೆಯಲ್ಲ, ಭಯ ಪಯ ಎಲ್ಲ. ಉಮಾಪತಿ ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದೊಬ್ಬ ದರ್ಶನ್ ಅಭಿಮಾನಿಯರ ಚೇತನ್ನಂತೆ ಪೊಲೀಸರು ತಮಿಳುನಾಡಲ್ಲಿ ಬಂಧಿಸಿದ್ದಾರೆ ಅವನನ್ನು. ಕರೆಕ್ಟ್. ಯಾಕಪ್ಪ ನಿನಗೆ ಬಾಯಿ ಮುಚ್ಕೊಂಡಿರೋಕ್ಕಾಗಲಿಲ್ವಾ ಅಂತ ಕೇಳಬೇಕು ಯಾರೋ ಒಬ್ಬನ್ನ. ಅವನನ್ನು ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿದ್ದಿದ್ದು ಇದಕ್ಕೇನ ಅಂತ ಕೇಳಬೇಕು ಅವನಿಗೆ. ಪೌರುಷ ತೋರಿಸಕ್ಕೆ ಯಾರ ಮೇಲೆ ತೋರಿಸ್ತೀಯ ನಿನ್ನ ಪೌರುಷನ? 2 ಬಿಟ್ರೆ ಮೂತಿಗೆ ಹಾಗೆ ಉದುರು ಬಿಡಬೇಕು ಕೆಳಕ್ಕೆ. ಆಯಿತು, ಆ ಕೇಸಲ್ಲಿ ನಿಮ್ಗೆ ಇಷ್ಟ ಇರ್ಬೋದು ಅವರು, ನಾನು ಅದನ್ನು ತಪ್ಪು ಸರಿ ಅಂತ ಹೇಳಕ್ಕೆ ನಾನು ಯಾರು? ಆದರೆ ಏನಾಗುತ್ತೆ ಆ ಕೇಸು, ಒಂಚೂರು ವೆಯ್ಟ್ ಮಾಡೋಣ ಅನ್ನೋ ಕಾಮನ್ ಸೆನ್ಸು ಬೇಡವಾ ಯಾರಿಗೂ? ಕಾನೂನಿಗಾದ್ರೂ ಗೌರವಿಸೋದು ಬೇಡವಾ? ಅಷ್ಟೂ ಬೇಡವಾ? ನಾನೇ ತೀರ್ಮಾನ ಮಾಡಿದ್ದೆ ಸರಿ ಅಂತಾನ? ಏನು ನೀನು ಹೇಳಿದ ತಕ್ಷಣ ಕೇಳಬೇಕು ಅಂತ ರೂಲ್ ಇದೆಯೇನು? ಹಾಗೆ ಈ ಕಡೆಯಿಂದ ಹೇಳಿದ್ದು ಎಲ್ಲ ಕೇಳಲೇಬೇಕು ಅಂತೇನಿಲ್ಲ. ಇನ್ನು ಅವ್ರ ಅಭಿಮಾನಿ ಸಂಘದವ್ರೇನೋ ಹಾಕ್ಕೊಂಡಿದ್ದಾರಂತೆ, ಕಣ್ಣಿದ್ದು ಕುರುಡಾಗಿ ಕಿವಿ ಇದ್ದು ಕಿವುಡಾಗ್ಬಿಡಿ, ತಾಳ್ಮೆ ವಹಿಸಿ ಕೆಟ್ಟ ಕಾಮೆಂಟ್ ಹಾಕಬೇಡಿ ಅಂತ. ಅದವ್ರ ಇಷ್ಟ, ಸರಿ ಇದೆ ಅಡ್ವೈಸು. ಯಾರು ಉತ್ತರ ಕೊಡಕ್ಕೆ ಹೋಗ್ಬೇಡಿ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಶುಡ್ ಹ್ಯಾಪನ್ ನನ್ನ ಪ್ರಕಾರ. ಫೇರ್ ಆಗಿದೆ. ಫೇರಾಗಿ ಇರಿ. ನಿಮ್ಮ ಅಭಿಮಾನ ಇದ್ರೆ ಇರಲಿ, ಯಾರು ಬೇಡ ಅಂದಿರೋರು ಅದನ್ನು. ಅದನ್ನ ಆ ರೀತಿ ತೋರ್ಪಡಿಸ್ಕೊಳ್ಳೋ ಹಾಗಲ್ಲ ತೋರಿಸೋದು. ಯಾವನಿಗೋ ಎದುರಿಸ್ಬಿಡ್ತೀನಿ, ಅವನು ಕತ್ತರಿಸ್ಬಿಡ್ತೀನಿ, ಅವನಿಗೋ ಬಡದಾಕ್ಬಿಡ್ತೀನಿ, ಚಚಾಕ್ಬಿಡ್ತೀನಿ ಅಂತಂದ್ರೆ ರೌಡಿಗಳು ಗೂಂಡಾಗಳು ಅಂತೀವಾಗ ಅಷ್ಟೇ. ಆ ರೀತಿ ಮಾಡಿದ್ರೆ ಆರೋಪದಲ್ಲಿ ಅಷ್ಟೇ ಅದು. ಇನ್ನು ರೇಣುಕಾಸ್ವಾಮಿ ಪೋಷಕರು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅವರ ಪತ್ನಿಗೆ ಏನಾದ್ರು ಒಂದು ಸರ್ಕಾರಿ ಕೆಲಸದ ಮನವಿಗೇನೋ ಕೇಳಿದಾರಂತೆ. ಅವ್ರು ಸಕಾರಾತ್ಮಕವಾಗಿ ನೋಡೋಣ ಅಂದಿದ್ದಾರೆ. ಸರ್ಕಾರಿ ಕೆಲಸನೇ ಕೊಡೋಕ್ಕಾಗದೇ ಇರ್ಬೋದು, ಏನಾದ್ರು ಕಾಂಟ್ರಾಕ್ಟಲ್ಲಿ ಹೆಲ್ಪ್ ಮಾಡ್ಬೋದೇನೋ ಪಾಪ ಅಲ್ಲ. ಮತ್ತೆ ನನ್ನ ಪತಿ ಕೊಲೆ ಮಾಡುವವರು ಅಲ್ಲ ಅಂತ ರಾಘವೇಂದ್ರ ಪತ್ನಿ ಹೇಳಿದಾರಂತೆ. ಅದೇ ಅವ್ರ ಅಧ್ಯಕ್ಷನೋ ಏನೋ ಅಲ್ವಾ? ಇರ್ಬೋದು. ಯಾವುದೇ ಹೆಂಡತಿಗೆ ನನ್ನ ಗಂಡ ಕೊಲೆಗಾರ ಅಂತ ಅನ್ಸಕ್ಕಾಗಿಲ್ಲ, ಆಗಿಲ್ದೇನೂ ಇರ್ಬೋದೇನೋ. ಅಗೇನ್ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಹೌದು, ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಹೋಗಿದ್ದಾರೆ ಸರ್, ಅವರು ಹೋಗಿದ್ದಾರೆ. ಅಲ್ಲಿ ಪೊಲೀಸ್ ತನಿಖೆ ನಡೀತಿದೆ. ಕಾನೂನು ಪ್ರಕಾರ ಶಿಕ್ಷೆ ಆಗದಿದ್ರೆ ಆಗುತ್ತೆ ಸರ್. ಕೊಲೆ ಎಲ್ಲ ಮಾಡೋ ಅಷ್ಟು ಇದಿಲ್ಲ ಸರ್. ಫೋನ್ ಬಂದಿದೆಯೇನೋ, ಕರ್ಕೊಂಡು ಹೋಗ್ಬೇಕಂತ ಹೋಗಿದ್ದಾರೆ ಸರ್. ಅಷ್ಟು ಕೊಲೆ ಮಾಡೋ ಅಷ್ಟೇನಿಲ್ಲ ಸರ್. ಅದಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಅವರು ಮಾಡಿದ್ದು ತಪ್ಪಲ್ವಾ ಸರ್? ರೇಣುಕಾಸ್ವಾಮಿಯವರು ಮಾಡಿದ್ದು ತಪ್ಪಲ್ಲ ಅಂತ ಇಲ್ಲಿ ಯಾರೂ ಹೇಳುತ್ತಿಲ್ಲ. ಆ ತಪ್ಪಿಗೆ ನಿಮ್ಮ ಗಂಡನೂ ಸೇರಿದಂತೆ ಶಿಕ್ಷೆ ಕೊಡುವ ಮನೋಸ್ಥಿತಿಗೆ ಹೋಗುವ ಅಧಿಕಾರವಿಲ್ಲ ಅಂತ ಹೇಳ್ತಿರೋದು. ಮುಂದುವರೆದಂತೆ ಆಗಿರೋದಷ್ಟೇ. ಪೆನ್ ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಕೇಸ್ ನಮೂದಾಗಿದೆ. ಪ್ರೀತಂ ಗೌಡ ವಿರುದ್ಧ ಬೆಂಗಳೂರಿನಲ್ಲಿ ಪೆನ್ ಡ್ರೈವ್ ಖರೀದಿ ಮಾಡಿಸಿದ್ದ ಕಿರಣ್ ಶರತ್ ಬಳಸಿಕೊಂಡು ಪೆನ್ ಡ್ರೈವ್ ಹಂಚಿಕೆ ಮಾಡಿಸಿದ್ದ ಆಪಾದನೆ ಕೇಳಿಬಂದಿದೆ. ಆದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಈ ವೇಳೆ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಬೆಂಗಳೂರು ಸೈಬರ್ ಕ್ರೈಂ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇನ್ನು 4ನೇ ಪ್ರಕರಣದಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ 4 ದಿನ ವಶಕ್ಕೆ ಪಡ್ಕೊಂಡಿದೆ. ಅಗತ್ಯ ಚಿಕಿತ್ಸೆ, ಮನೆ ಊಟಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಸಂಜೆ ರೇವಣ್ಣ ಅವರು ಸಿಐಡಿ ಕಚೇರಿಗೆ ಹೋದ್ರು, ಮಕ್ಕಳಿಗೆ ಊಟ ಬಟ್ಟೆ ಕೊಟ್ಟು ಬಂದ್ರು. ಈ ಮಧ್ಯೆ ಮಂಡ್ಯದ ಜೆಡಿಎಸ್ ಫ್ಲೆಕ್ಸ್ಗಳಲ್ಲಿ ರೇವಣ್ಣ ಅವರ ಫೋಟೋ ಮಾಯವಾಗಿದೆ. ಆಲ್ ರೈಟ್, ಅವ್ರ ಮೇಲೇನೋ ಆರೋಪದ ಮೇಲೆ ತಗೊಂಡಿದ್ದಾರಂತೆ ಕೇಸನ್ನು ಇವರು. ಬಟ್ ನಾನು ಐ ವಾಂಟ್ ಟು ಆಸ್ಕ್ ಎಸ್ಐಟಿನ, ಇದರಲ್ಲಿ ಮೊದಲನೇ ಆರೋಪಿಯಾಗಿ ಮೊದಲೇ ಎಫ್ಐಆರ್ ಆಗಿದ್ದ ಕಾರ್ತಿಕ್ ಎಲ್ಲಿ? ಈಸಿ ರೆಸ್ಪಾನ್ಸಿಬಲ್ ಆರ್ ನಾಟ್ ಅಷ್ಟು ಹೇಳ್ಬಿಡಿ. ನನಗೆ ಹೇಳ್ತಿರೋದು ಎಲ್ಲರೂ ಅವ್ರು ಮಾಫಿ ಮಾಡ್ತಾ ಇದ್ದಾರಂತೆ, ಅಂದರೆ ಮಾಫಿ ಸಾಕ್ಷಿಯಾಗಿ ತಗೋತಾ ಇದ್ದಾರಂತೆ ಅಂದರೆ ಕೋರ್ಟ್ ಒಪ್ಪಬೇಕಲ್ಲ. ಅದಕ್ಕೆ ಯಾರು ಅಬ್ಜೆಕ್ಷನ್ ಹಾಕ್ಬೇಕು ಅದಕ್ಕೆ ಕೋರ್ಟ್ಗೆ. ಬಿಡಬಾರ್ದು ಅದನ್ನು ಮಾಫಿ ಮಾಡೋಕ್ಕೆ. ಹೇಗೆ ಮಾಫಿ ಆಗುತ್ತದು? ಹಾಗಾದರೆ ಪ್ರೀತಮ್ ಯಾಕೆ ಮಾಫಿ ಆಗಬಾರ್ದು ನಾಳೆ? ನಿಮ್ಗೆ ಇಷ್ಟ ಬಂದಾಗ ಇಷ್ಟ ಬಂದವ್ರು ಮಾಫಿ ಮಾಡಿಬಿಡ್ತೀರಾ? ಕಚಡ ಕೆಲಸ ಮಾಡಿದವ್ರು ಮಾಫಿ ಹೆಂಗೆ ಆಗ್ತಾರೆ? ಮಾಡಿದ್ರೆ
ವೈ ನೋ ಆಕ್ಷನ್ ಇಸ್ ಟೇಕನ್ ಅಗೇನ್ಸ್ಟ್ ಹಿಮ್? ದಟ್ ಶುಡ್ ಬಿ ಚಾಲೆಂಜ್ಡ್ ಬೈ ಸಂಬಡಿ ಇಫ್ ಇಟ್ ಇಸ್ ಅ ಫೇರ್ ಇನ್ವೆಸ್ಟಿಗೇಷನ್. ತನಿಖೆ ಮೇಲೆ ವಿಶ್ವಾಸ ಬರೋದು ಹೇಗೆ? ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ JDS MLC ಸೂರಜ್ ರೇವಣ್ಣ ವಿರುದ್ಧ ಇನ್ನೊಂದು ಕೇಸು. ಇದು ಇನ್ನೂ ಆಶ್ಚರ್ಯ. ಆತನ ಆಪ್ತ ವಿರುದ್ಧ ಯಾರೋ ಶಿವಕುಮಾರ್ ಅನ್ನೋದು ಈಗ ದೂರು ಕೊಟ್ಟಿದ್ದಾರೆ. ನನಗೂ ಅನ್ಯಾಯವಾಗಿದೆ ಅಂತ. ನನಗೆ ಅರ್ಥನೇ ಆಗ್ತಿಲ್ಲ ಈ ಕೇಸಿದು. ಈ ಕೇಸಲ್ಲಿ ಶಿವಕುಮಾರೇ ಅದಕ್ಕೆ ಮೊದಲು 2 ದಿನ ಮೊದಲು ಅವನು ಯಾರೋ ಈಗ ಮೊದಲ ದೂರುದಾರ ಇದ್ದಲ್ಲ ಚೇತನ್ ಅಂತ ಸೂರಜ್ ಮೇಲೆ ಕೊಟ್ಟಿರೋದಲ್ಲ, ಅವನ ಮೇಲೆ ದೂರು ಕೊಟ್ಟಿದ್ದ. ಹೌದು, ಸೂರಜ್ ಪರವಾಗಿ. ಸೂರಜ್ ಪರವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ. ಈಗ ಅವ್ನು ನನಗೆ ಅನ್ಯಾಯ ಆಗಿದೆ. ಆಗ ಏನು ಕತೆ ಕಾಯ್ತಾ ಇದ್ರಂತ ಸ್ಟೇಷನ್ಗೆ ಹೋಗಿದ್ದಾಗ ದೂರು ಕೊಡಕ್ಕಲ್ಲಿ ಯಾರು ತಡೆದಿದ್ರು? ನಂಗೆ ಏನು ಈ ಕೇಸೇ ಅರ್ಥ ಆಗ್ತಿಲ್ಲಪ್ಪ. ಇದು ಗೋಜ್ಲಾಗಿದೆ. ಗೋಜ್ಲಲ್ಲ, ಅದೇನು ಬಾಯಿ ಬಂದಂಗೆ ನಡ್ಕೊಂಡು ಹೋಗ್ತಾ ಇದೆ. ಅದೇನೋ ಇಷ್ಟ ಬಂದಂಗೆ ಅದು ದಿಕ್ಕು ದಸೆನೇ ಇಲ್ಲ. ಅದಕ್ಕೇನು ದಿಕ್ಕು ದಸೆ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ. ಏನೋ ಈ ಮಧ್ಯೆ ಸೂರಜ್ದು ಗನ್ನಿ ಕಡ್ದು ತೋಟದ ಮನೆ ಕರ್ಕೊಂಡೋಗಿ ಮಹಾಜರು ಮಾಡೋ ಸಾಧ್ಯತೆ ಇದೆ. ವೈದ್ಯಕೀಯ ಪರೀಕ್ಷೆಗೂ ಒಳಪಡಿಸ್ತಾರಂತೆ. ನೋ ಐಡಿಯಾ ಹೌ, ಹೇಗೆ ಅದು ನನಗೇನು ಅರ್ಥ ಆಗ್ತಿಲ್ಲ. ವೈದ್ಯಕೀಯ ಪರೀಕ್ಷೆ ಎಲ್ಲ ಹೇಗೆ ಎತ್ತ ಕರೆ ಇಲ್ಲಿವರೆಗೂ ಅಟ್ಲೀಸ್ಟ್ ನಮಗೆ ಲೀಕ್ ಆಗಿರೋ ಪೈಕಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಶೋ ಏನುವೆ. ಈ ದರ್ಶನ್ ಕೇಸಲ್ಲಿ ಹಂಗಲ್ಲ, ದೇರ್ ಆರ್ ಲಾಟ್ ಆಫ್ ಕೊಲಾಬರೇಟಿಂಗ್ ಎವಿಡೆನ್ಸಸ್ಗಳು. ಹೌದು, ಮೃತದೇಹ ಸಿಕ್ತು, ಏನೋ ಒಂದು ಸಿಕ್ತು, ಅದಾದ್ಮೇಲೆ ಗಾಯ ಆಯಿತು, ಅದಾದ್ಮೇಲೆ ಇದಾಯಿತು, ಅದಾದ್ಮೇಲೆ ಶೆಡ್ ಬಂತು, ಅದಾದ್ಮೇಲೆ ಏನೋ ಚಿಕಿತ್ಸೆ ಬಂತು, ಇನ್ನೇನೊಂದು ಬಂತು, ಮತ್ತೊಂದು ಬಂತು, ಏನೋ ಜೀಪ್ ಬಂತು, ಕಾರ್ ಬಂತು, ಡ್ಯಾಶು 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 ಡ್ಯಾಶ್ ಸಿಗ್ತಾ ಹೋಯ್ತು. ಇಲ್ಲಿ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣನಿಗೂ ಈ ದೂರುದಾರನಿಗೂ ಸಂಪರ್ಕ ಏನು ಮತ್ತು ಏನಿದೆ ಅದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಕೇಸು. ಎಸ್, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ತನಿಖೆ ಚುರುಕು ಪಡ್ಕೊಂಡಿದ್ದು, ಪ್ರಕರಣದ ಕಿಂಗ್ಪಿನ್ ಸತ್ಯನಾರಾಯಣ ವರ್ಮಾ ಮೂಲಕ 89 ಕೋಟಿ ಹಣ ಬರೋಬ್ಬರಿ 700 ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿತ್ತು. ನೂರಾರು ಅನಾಮಿಕರ ಖಾತೆಗಳಿಗೆ 5 ಲಕ್ಷದಿಂದ 2 ಕೋಟಿಯವರೆಗೂ ಹಣ ವರ್ಗಾವಣೆಯಾಗಿತ್ತು. ಇದೆಲ್ಲವನ್ನ ವ್ಯವಸ್ಥಿತವಾಗಿ ಸತ್ಯನಾರಾಯಣ ವರ್ಮಾ ಡ್ರಾ ಮಾಡಿದ್ರು ಎನ್ನಲಾಗ್ತಾ ಇದೆ. ಈವರೆಗೂ 20 ಕೋಟಿ ರೂಪಾಯಿ ಮಾತ್ರ ಜಪ್ತಿಯಾಗಿದೆ. ಉಳಿದ ಹಣದ ಪತ್ತೆಗಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇಂದು ತನಿಖಾ ತಂಡ ಮೃತ ಅಧೀಕ್ಷಕ ಚಂದ್ರಶೇಖರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಹಲವು ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಈ ವಿಚಾರವಾಗಿ ಸರ್ಕಾರ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಅವನು 700 ಖಾತೆಗೆ ಹಾಕೊಂಡ್ನೋ, 2000 ಖಾತೆಗೆ ಹಾಕೊಂಡ್ನೋ, ಎಲ್ಲಿ ಹೋಯ್ತು? 1 ಲಕ್ಷ ಹಾಕೊಂಡ್ನೋ, 26 ಲಕ್ಷ ಹಾಕೊಂಡ್ನೋ, ಅದು ಯಾರಿಗೆ ಹಾಕದ? ತಿಂದಿರೋರು ಯಾರು ಹೇಳಿ? ಇದು ಜನರ ದುಡ್ಡು. ನನಗೆ ಅಷ್ಟೇ ಬೇಕಾಗಿರೋದು ಉತ್ತರ. ಅಥವಾ ಹೀಗೂ ಹೇಳಿ ರಾಜ್ಯ ಸರ್ಕಾರದಲ್ಲಿ ಬೇಕಾದ್ರೆ. ಹೇಗೆ ಸರ್? ಬೇರೆ ರಾಜ್ಯದಲ್ಲಿ ಇಂತಹದೇ ಒಂದು ನಡೆದಾಗ ಹೆಚ್ಚು ತಿಂದಿದ್ದಾರೆ, ಅದಕ್ಕಿಂತ ಇಲ್ಲಿ ಕಡಿಮೆ. ಈ ವಿಷಯದಲ್ಲೂ ಆಗಬೇಕಾದ್ರೂ ಹೇಳಿ, ಹೋಗ್ಲಿ ಹಾಳಾಗಿ ಹೋಗ್ಲಿ, ಅದನ್ನಾದರೂ ಹೇಳಿ. ಇನ್ನೊಂದು ರಾಜ್ಯದಲ್ಲಿ ಒಂದು ಹಗರಣ ನಡೀತು, ಅಲ್ಲಿ ಜಾಸ್ತಿ ತಿಂದಿದ್ದಾರೆ, ಅದಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಬೇಕಾದ್ರೂ ಹೇಳ್ಕೊಳ್ಳಿ. ಸೊ ಕ್ವಶನ್ ಮಾಡೋದು ಬಿಡ್ಬೋದು, ಕ್ವಶನ್ ಮಾಡೋದಾದ್ರು ನಿಲ್ಲಿಸ್ಬೋದಾಗ. ತಿಂತಾರೆ ಹೇಸಿಗೆ ತಿಂದಂಗೆ. ಬೇರೆ ಎಲ್ಲದಕ್ಕೂ ಮಾತುಗಳು ಉದುರ್ತಿರುತ್ತವೆ. ಹಾಗೆ ಹೇಸಿಗೆ ತಿನ್ನೋವಾಗ ಮಾತ್ರ ಬಾಯೇ ಓಪನ್ ಆಗಲ್ಲ. ಓಪನ್ ಆಗ್ಬಿಟ್ರೆ ಎಲ್ಲಿ ಬಿದ್ದುಬಿಡುತ್ತೋ ಅಂತ ಭಯ. ಖರ್ಚೀಫ್ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಬಿದ್ದರೆ ಹಂಗೆ ಕ್ಯಾಚ್ ಇಟ್ಕೊಂಡ್ಬಿಡೋಣ ಅಂತ. ಗಲೀಜುಗಳು ತಂದು ತುರ್ತು ಪರಿಸ್ಥಿತಿಗೆ ಇವತ್ತು 50 ವರ್ಷ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ, ವಿಚಾರ ಸಂಕಿರಣ ಎಲ್ಲ ಮಾಡಿದೆ. ಸಂವಿಧಾನದ ಬಗ್ಗೆ ಪ್ರೀತಿ ಥರ ನಾಟಕ ಆಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ನಡೆಸಿದ್ದು ತುರ್ತು ಪರಿಸ್ಥಿತಿ ಇವರು ಅಂತ ಪ್ರಧಾನಿ ಕಿಡಿಕಾರಿದ್ದಾರೆ. ಆದರೆ ಕಾಂಗ್ರೆಸ್ನವರು ಈಗ ಅಘೋಷಿತ ಪರಿಸ್ಥಿತಿ ಇದೆ, ಇದು ಸಿಕ್ಕಾಪಟ್ಟೆ ಹೊಡೆತ, ಇದು ಭವಿಷ್ಯದತ್ತ ನೋಡಬೇಕು ದೇಶ, ಲೋಪಗಳ ಮರಮಾಚಿಕೆ, ಭೂತಕಾಲದ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಕರೆಗೆ. ದೇರ್ ಈಸ್ ನೋ ಫ್ಯೂಚರ್ ವಿತೌಟ್ ಹಿಸ್ಟ್ರಿ. ದಟ್ ಈಸ್ ಟ್ರೂ. ನಂಬರ್ 2, ನಿಮ್ಮ ರಾಜಕಾರಣ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಎಮರ್ಜೆನ್ಸಿಲಾಗಿದ್ದಂತಹ ತೊಂದರೆ, ಶ್ರೀಸಾಮಾನ್ಯ ಜನರಿಗಾಗಿದ್ದ ತೊಂದರೆಗಳು, ಅವರಿಗೆ ಕೊಟ್ಟ ಕಿರುಕುಳಗಳು, ಕೆಲವು ಜೈಲುಗಳಲ್ಲಿ ಆದಂತಹ ಪರಿಸ್ಥಿತಿಗಳು, ಕೆಲವರುಗಳಿಗೆ ನನ್ನ ಕಣ್ಣು ಮುಂದೆ, ನಮ್ಮ ಕಣ್ಣು ಮುಂದೆ ನಮ್ಮ ಜೊತೆ ಆಟ ಆಡೋಕ್ಕೆ ಬರ್ತಾ ಇದ್ದಿದ್ದೊಂದು ಉಗುರುಗಳನ್ನು ಜಜ್ಜಿರೋದು ನೋಡಿದ್ದೀವಿ ಪೊಲೀಸ್ನವರು. ಎಮರ್ಜೆನ್ಸಿ ಇಲ್ಲ, ಅವು ಸರಿಯಾಗಿ ಪ್ರೊಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ. ಅಂಥದ್ರಲ್ಲಿ ಅದನ್ನೆಲ್ಲ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಕಾಂಗ್ರೆಸ್ನವ್ರು ಏನು ಬೇಕಾದ್ರೂ ಹೇಳ್ಕೊಬೋದು. ನೀವು ಡಿಫೆಂಡ್ ಮೋದಿದು ಕರಾಳ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಏನಾದ್ರು ಹೇಳ್ಕೊಳ್ಳಿ. ಎಮರ್ಜೆನ್ಸಿ ಇದು ಹೇಳ್ರಿ ಅಂದರೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು ಹೇಳ್ತಾರೆ. ಅದನ್ನು ಮಾತಾಡಬಾರ್ದು. ಇಟ್ಸ್ ಎ ಕೇಳಿ, ಎಲ್ಲರೂ ಹೇಳ್ತಾರೆ ಯಾರು ಇದ್ರು. ಸಿದ್ದರಾಮಯ್ಯನವರೇ ಇದ್ರಲ್ಲ ಕೇಳಿ. ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಟುಡೇ ಹಿಮ್ಸೆಲ್ಫ್ ವಾಸ್ ದೇರ್. ಕೇಳಿ. ಎಸ್, ಮದ್ಯದ ಅಮಲ್ನಲ್ಲಿ ಇಟ್ಸ್ ಎ ಶೇಮ್ ಆನ್ ಇಂಡಿಯನ್ ಡೆಮಾಕ್ರಸಿ. ಮದ್ಯದ ಅಮಲ್ನಲ್ಲಿ ಪೋರ್ಷೆ ಕಾರು ಚಲಾಯಿಸಿ 2 ಸಾವಿಗೆ ಕಾರಣನಾದ ಅಪ್ರಾಪ್ತನನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಬಾಂಬೆ ಹೈಕೋರ್ಟ್ ಆದೇಶ ಕೊಡ್ತು.
ಅಪ್ರಾಪ್ತನ ಅತ್ತೆ ದಾಖಲು ಮಾಡಿದಂತಹ ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ದ್ವಿಸದಸ್ಯ ಪೀಠ ಅಪ್ರಾಪ್ತನ ರಿಮಾಂಡ್ ಆರ್ಡರ್ ಕಾನೂನು ಬಾಹಿರ ಅಂತ ಹೇಳ್ತು ಪ್ರಕರಣದ ಗಂಭೀರತೆಯನ್ನ ಸರಿ, ಅವ್ನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಕಾನೂನು ಬಾಗಿರ ಅಂತ. ಸತ್ತವ್ರಿಗೆ ಏನು ಉತ್ತರ ಕೊಡ್ತೀನಿ ಅಂತ ಕೋರ್ಟ್ ಹೇಳಿದ್ರೆ ಆಗೋಯ್ತಪ್ಪ, ಪ್ರಾಬ್ಲಮ್ ಸಾಲ್ವ್. ಅವ್ರ ಅಪ್ಪ ಅಮ್ಮನ್ ಕೊಟ್ಟವ್ರಿಗೆ ಏನು ಹೇಳ್ತೀರಿ, ಅವ್ನಿಗೆ ಏನು ಹೇಳ್ತೀರಿ ಅಂದ್ರೆ ಮುಗಿದೋಯ್ತು. ಹೇಳಿದ್ರೆ ನಾಳೆಯಿಂದ ಎಲ್ಲ ಅಪ್ರಾಪ್ತನ ಲೆಕ್ಕಾಚಾರದಲ್ಲೆಲ್ಲ ಕರ್ಕೊಂಬಂದು ಮಾಡಿಸಿದ್ರೆ ಇಲ್ಲಿ ಬರುತ್ತೆ ಯಾವ್ದು ಶೃಂಗೇರಿನಲ್ಲಿ ಅಪ್ರಾಪ್ತ ಅಂತೆ, ಬಾಲಕರನ್ನು ಬಳಸ್ಕೊಂಡು ಸುಲ್ ಕೇಸ್ ದಾಖಲಿಸೋದಂತೆ ಪೊಕ್ಸೋನಲ್ಲಿ. ಇವ್ರನ್ನ ಅಪ್ರಾಪ್ತ ಅನ್ಬೇಕು. ಅಲ್ಲ, ಇದು ದೇಶ, ಇದನ್ನು ನಂಬಬೇಕೀಗ. ಅಪಕಾರಿ ಹಗರಣದಲ್ಲಿ CM ಕೇಜ್ರಿವಾಲ್ಗೆ ದೆಹಲಿ ಹೈಕೋರ್ಟು ರಿಲೀಫ್ ಕೊಟ್ಟಿಲ್ಲ. ಟ್ರಯಲ್ ಕೋರ್ಟು ಅಂದರೆ ಕೆಳಗಡೆ ನ್ಯಾಯಾಲಯ ವಿಫಲವಾಗಿದೆ ಕೆಲವನ್ನೆಲ್ಲ ಗಮನಿಸೋದ್ರಲ್ಲಿ ಅಂತ ಹೇಳಿಬಿಟ್ಟಿದೆ. ಈಗ ನಾಳೆ ಸುಪ್ರೀಂ ಕೋರ್ಟ್ ಕೈಗೆ ತಗೊಳತ್ತೆ, ಏನು ಮಾಡುತ್ತೋ ನೋಡಬೇಕು. ಈ ಮಧ್ಯೆ ಎಲ್ಲರೂ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ರಂತೆ. ಸಚಿವೆ ಯಾರು ಆಪ್ ಸಚಿವೆ ಡೆಲ್ಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕೈ ಬಿಟ್ಟಿದ್ದಾರೆ, ಬಿಕಾಸ್ ಆರೋಗ್ಯ ತಪ್ಪು ಅಂತ. ಆ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದೆ ತಪ್ಪು. ಆ ಮೇಡಮ್ ಎಪ್ಸಕ್ಕೆ ಯಾರೂ ಹೋಗಲಿಲ್ಲ. ನಿಮ್ಮ ಆಪ್ ಪಾರ್ಟಿಯವರಾರು ಬಂದು ಎಬ್ಬಿಸ್ಬೇಕಾಗಿತ್ತಾ ಅಟ್ಲೀಸ್ಟ್? ಎಸ್, ಸನಾತನ ಧರ್ಮವನ್ನ ಡೆಂಗಿ ಮಲೇರಿಯಾಗೆ ಹೋಲಿಕೆ ಮಾಡಿ ನಿರ್ಮೂಲನೆಗೆ ಕರೆ ಕೊಟ್ಟಂತಹ ಉದಯನಿಧಿ ಸ್ಟಾಲಿನ್ಗೆ ಈಗ ಜಾಮೀನು ಸಿಕ್ಕಿದೆ. ಸಮನ್ಸ್ ಜಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾದರು. ಹಾಜರಾತಿ ದಾಖಲೆ ಮಾಡಿಕೊಂಡಂತಹ ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಮುಂದಿನ ವಿಚಾರಣೆಯನ್ನ ಆಗಸ್ಟ್ 8ರಂದು ನಡೆಯುತ್ತೆ. ಈ ಸರಿ ವಿಶ್ವಕಪ್ T20 ನಡೀತಾ ಇದೆಯಲ್ಲ, ಅದು ವಿಚಿತ್ರ. ಆಸ್ಟ್ರೇಲಿಯಾ ಸೋಲಿಸ್ತು ಅಫ್ಘಾನಿಸ್ತಾನ, ಸೋಲಿಸಿತ್ತು. ಈಗ ಬಾಂಗ್ಲಾದೇಶನೂ ಸೋಲಿಸ್ಬಿಡ್ತು. ಪರಿಣಾಮ ಅಫ್ಘಾನಿಸ್ತಾನ ಆಚೆ ಔಟ್ ಆಯಿತು. ಆಸ್ಟ್ರೇಲಿಯಾ ಆಚೆ ಔಟ್ ಆಯಿತು. ಮೊದಲ ಬಾರಿಗೆ ಈಗ ಅವರು ಅಫ್ಘಾನಿಸ್ತಾನದವರು ಸೆಮಿಫೈನಲ್ಗೆ ಬಂದಿದ್ದಾರೆ. ಅವರೀಗ ದಕ್ಷಿಣ ಆಫ್ರಿಕಾ ಜೊತೆ ಆಡ್ತಾರೆ ಸೆಮಿಫೈನಲ್ಸನ್ನು. ಭಾರತದವರು ಇಂಗ್ಲೆಂಡ್ ಜೊತೆ ಆಡ್ತಾರೆ. ಹಿಂದೆ ಆಡಿದಾಗ ಸೋತಿದ್ರು. ಈ ಸರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಈ ಕಡೆ ಇಂಡಿಯಾ ಗೆಲ್ಲದ್ ಬಿಡ್ರಿ, ಈ ಕಡೆ ಇಂಡಿಯಾ, ಆ ಕಡೆ ಅಫ್ಘಾನಿಸ್ತಾನ ಗೆದ್ದು ಬಿಡಬೇಕು. ಯಾರ ಮೇಲೆ? ದಕ್ಷಿಣ ಆಫ್ರಿಕಾ ಮೇಲೆ. ತಗೊಳಪ್ಪ, ಅಫ್ಘಾನಿಸ್ತಾನ ಇಂಡಿಯಾ ಫೈನಲ್ಸ್ ನಡೆಯುತ್ತೆ. ಆಲ್ ರೈಟ್, ಅದು ಕ್ರಿಕೆಟ್ ಆಟ, ಏನು ಬೇಕಾದರೂ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನಲ್ವಾ? ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಕ್ರಿಕೆಟ್ ಅಂದ್ಬಿಟ್ರೆ ಆಗೋಯ್ತು, ಮುಗಿದಾಯ್ತು ಕತೆ.